ನಮಸ್ಕಾರ. ಈ ವಾರ ನಮ್ಮ ಸುತ್ತ ಏನೆಲ್ಲ ನಡೀತು ಅಂತ ನೋಡೋಣ ಬನ್ನಿ. ರಾಜ್ಯದ ಆಡಳಿತದಲ್ಲಿ ಒಂದು ಹೊಸ ಸುಧಾರಣೆ ಇರಬಹುದು, ಅಥವಾ ಇಡೀ ಜಗತ್ತನ್ನೇ ಒಂದುಗೂಡಿಸೋ ಒಂದು ದೊಡ್ಡ ಒಪ್ಪಂದ ಇರಬಹುದು. ಹೀಗೆ ಈ ವಾರ ನಡೆದ ಪ್ರಮುಖ ಬೆಳವಣಿಗೆಗಳ ಹಿಂದಿನ ಕಥೆ ಏನು? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ನಮ್ಮ ಕರ್ನಾಟಕದಿಂದಲೇ. ಯಾಕಂದ್ರೆ ಇಲ್ಲಿ ಆಡಳಿತ ಮತ್ತು ಕಾನೂನಿನ ವಿಚಾರದಲ್ಲಿ ಕೆಲವು ತುಂಬಾನೇ ಇಂಟ್ರೆಸ್ಟಿಂಗ್ ಬದಲಾವಣೆಗಳು ನಡೀತಿದೆ. ಕರ್ನಾಟಕದಲ್ಲಿ ನಡೆಯೋ ಲೋಕಲ್ ಎಲೆಕ್ಷನ್ಗಳ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗೋ ಸಾಧ್ಯತೆ ಇದೆ. ಸರ್ಕಾರ ಒಂದು ಗ್ರಾಮ ಒಂದು ಚುನಾವಣೆ ಅನ್ನೋ ಒಂದು ಹೊಸ ಪ್ರಪೋಸಲ್ ಮುಂದಿಟ್ಟಿದೆ. ಹಾಗಂದ್ರೆ ಏನು ನೋಡಿ, ಈಗ ಗ್ರಾಮ, ತಾಲೂಕು ಮತ್ತೆ ಜಿಲ್ಲಾ ಪಂಚಾಯಿತಿಗಳಿಗೆ ಬೇರೆ ಬೇರೆ ಟೈಮಲ್ಲಿ ಎಲೆಕ್ಷನ್ ನಡೆಯುತ್ತಲ್ವಾ, ಅದರ ಬದಲು ಈ ಮೂರಕ್ಕೂ ಒಂದೇ ದಿನ ವೋಟಿಂಗ್. ಅಂದ್ರೆ ವೋಟರ್ಸ್ ಒಂದೇ ಸಾರಿ ಹೋಗಿ 3 ವೋಟ್ ಹಾಕಿ ಬರಬಹುದು. ಇದರ ಹಿಂದಿನ ಐಡಿಯಾ ತುಂಬಾನೇ ಸಿಂಪಲ್ ಮತ್ತು ಕ್ಲಿಯರ್ ಆಗಿದೆ. ಸಮಯ, ಶ್ರಮ ಮತ್ತು ಮುಖ್ಯವಾಗಿ ಜನರ ದುಡ್ಡನ್ನ ದೊಡ್ಡ ಮಟ್ಟದಲ್ಲಿ ಉಳಿಸೋದು. ಸರಿ, ಈ ಪ್ಲಾನ್ ಅನ್ನು 2026ರ ಏಪ್ರಿಲ್ ಒಳಗಡೆ ಜಾರಿಗೆ ತರಬೇಕು ಅನ್ನೋದು ಗುರಿ. ಆದ್ರೆ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಇವತ್ತಿನ ಈ ಟೆಕ್ನಾಲಜಿ ಕಾಲದಲ್ಲಿ ಇವಿಎಂಗಳ ಬದಲು ಮತ್ತೆ ಹಳೆಯ ಬ್ಯಾಲೆಟ್ ಪೇಪರ್ ಅಂದ್ರೆ ಮತಪತ್ರಗಳನ್ನೇ ಬಳಸೋಣ ಅನ್ನೋ ಯೋಚನೆ ನಡೀತಿದೆ. ಇದು ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ಬಗ್ಗೆ ಒಂದು ಹೊಸ ಚರ್ಚೆನಂತೂ ಶುರು ಮಾಡಿದೆ. ಈಗ ಯಾಕೆ ಈ ವಿಚಾರ ಎಷ್ಟು ಮುಖ್ಯ ಅಂದ್ರೆ, ಸುಮಾರು 90% ಗ್ರಾಮ ಪಂಚಾಯಿತಿಗಳ ಟರ್ಮ್ ಇನ್ನೆರಡು ತಿಂಗಳಲ್ಲಿ ಮುಗಿಯಲಿದೆ. ಸೊ ಈ ಸುಧಾರಣೆ ಬಗ್ಗೆ ಈಗ ಮಾತಾಡಲೇಬೇಕಾದಿದೆ. ಈ ಆಡಳಿತದ ಸುಧಾರಣೆಗಳನ್ನ ಬಿಟ್ಟು ಇನ್ನೊಂದು ಗಂಭೀರವಾದ ವಿಷಯದ ಕಡೆ ಗಮನ ಹರಿಸೋಣ. ನಮ್ಮ ಸಮಾಜವನ್ನು ಕಾಡ್ತಿರೋ ಒಂದು ದೊಡ್ಡ ಪಿಡುಗು. ಹೌದು, ನಾನು ಮಾತಾಡ್ತಿರೋದು ಮರ್ಯಾದೆಗೇಡು ಹತ್ಯೆ ಅಥವಾ ಆನರ್ ಕಿಲ್ಲಿಂಗ್ ಬಗ್ಗೆ. ಇಂತಹ ಘೋರ ದುರಂತಗಳನ್ನ ತಡೆಯಕ್ಕೆ ಸರ್ಕಾರ ಒಂದು ಹೊಸ, ತುಂಬಾನೇ ಕಠಿಣವಾದ ಕಾನೂನನ್ನ ತರೋಕೆ ಹೊರಟಿದೆ. ಮೊದಲಿಗೆ ಈ ಮರ್ಯಾದೆಗೇಡು ಹತ್ಯೆ ಅಥವಾ ಆನರ್ ಕಿಲ್ಲಿಂಗ್ ಅಂದ್ರೆ ನಿಖರವಾಗಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಕುಟುಂಬದ ಗೌರವಕ್ಕೆ, ಮರ್ಯಾದೆಗೆ ಧಕ್ಕೆ ಬಂತು ಅಂತ ಅಂದ್ಕೊಂಡು ಅದೇ ಕುಟುಂಬದವರೇ ತಮ್ಮವರ ಮೇಲೆ ನಡೆಸೋ ಹಿಂಸೆ, ಹೆಚ್ಚಾಗಿ ಕೊಲೆಯಲ್ಲಿ ಅಂತ್ಯವಾಗೋ ಕ್ರೌರ್ಯಕ್ಕೆ ಹೀಗೆ ಕರೆಯಲಾಗುತ್ತೆ. ಈ ಹೊಸ ಕಾನೂನಿನ ಮುಖ್ಯ ಉದ್ದೇಶವೇ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಾಪಾಡೋದು. ಅಂದ್ರೆ ಪ್ರತಿಯೊಬ್ಬ ವಯಸ್ಕರಿಗೂ ತಮಗೆ ಬೇಕಾದ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕಿದೆ, ಆ ಹಕ್ಕನ್ನ ರಕ್ಷಿಸಬೇಕು ಅನ್ನೋದೇ ಇದರ ತಿರುಳು. ನಿಮ್ಗೆ ನೆನ್ಪಿರ್ಬೋದು, ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಸರಸ್ವತಿ ಪಾಟೀಲ್ ಅವರ ಹತ್ಯೆ ಆಗಿತ್ತು. ಆ ಘಟನೆ ಇಂಥದ್ದೊಂದು ಕಠಿಣ ಕಾನೂನು ಯಾಕೆ ಬೇಕು ಅನ್ನೋದನ್ನ ಮತ್ತೆ ಮತ್ತೆ ನೆನ್ಪಿಸಿದೆ. ಸಿಂಪಲರ್ ಹೇಳೋದಾದ್ರೆ, ಜಾತಿ, ಧರ್ಮ ಇಲ್ಲ ಕುಟುಂಬದ ಗೌರವ ಅನ್ನೋ ಹೆಸರಲ್ಲಿ ಒಬ್ಬ ವ್ಯಕ್ತಿಯ ಆಯ್ಕೆಯನ್ನ ಹತ್ತಿಕ್ಕುವುದನ್ನ ತಡೆಯೋದೇ ಈ ಕಾನೂನಿನ ಅಸಲಿ ಗುರಿ. ಸರಿ, ವರ್ತಮಾನದ ಕಾನೂನು ನಿಯಮಗಳ ಬಗ್ಗೆ ಮಾತಾಡಿದ್ದಾಯ್ತು. ಈಗ ನಮ್ಮನ್ನ ಒಂದು ರೋಚಕವಾದ ಗತಕಾಲಕ್ಕೆ ಕರ್ಕೊಂಡು ಹೋಗ್ತೀನಿ. ಭೂಮಿ ತನ್ನ ಒಡಲಲ್ಲಿ ಬಚ್ಚಿಟ್ಟಿರೋ ನಮ್ಮ ಇತಿಹಾಸಕ್ಕೆ ಹೇಗೆ ಹೊಸ ಜೀವ ಬರ್ತಿದೆ ಅಂತ ನೋಡೋಣ ಬನ್ನಿ. ನಾವು ಹೋಗ್ತಿರೋದು ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿಗೆ. ಇಲ್ಲಿ ಭೂಮಿಯೇ ತನ್ನೊಡಗಿನ ಸೀಕ್ರೆಟ್ಗಳನ್ನ ಒಂದೊಂದಡಿ ಬಿಟ್ಕೊಡ್ತಿದೆ. ಹೌದು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಡೆಸ್ತಿರೋ ಉತ್ಖನನದಲ್ಲಿ 100 ವರ್ಷಗಳಷ್ಟು ಹಳೆ ಅವಶೇಷಗಳು ಪತ್ತೆಯಾಗಿವೆ. ಒಂದು ಕಾಲದಲ್ಲಿ ಇದೇ ಲಕ್ಕುಂಡಿ ಹೊಯ್ಸಳರ ರಾಜಧಾನಿಯಾಗಿತ್ತು ಅನ್ನೋದನ್ನ ಮರಿಬಾರ್ದು. ಹಾಗಿದ್ರೆ ಅಲ್ಲಿ ಏನೆಲ್ಲ ಸಿಕ್ಕಿದೆ? ಅಲ್ಲಿ ಸಿಕ್ಕಿರೋ ಒಂದೊಂದು ವಸ್ತುವು ಅಂದಿನ ಕಾಲದ ಜನರ ಬದುಕಿನ ಕಥೆಯನ್ನ ಹೇಳ್ತಿದೆ. ನೋಡಿ, ಒಂದು ಸರ್ಪಶಿಲ್ಪ ಸಿಕ್ಕಿದೆ. ಇದು ಅವರ ನಂಬಿಕೆಗಳನ್ನ ತೋರ್ಸುತ್ತೆ. ಕಂಚಿನ ಗಂಟೆ, ಮಣ್ಣಿನ ಧೂಪಾರ್ತಿ, ಇವೆಲ್ಲ ಅವರ ಪೂಜೆ ಪುನಸ್ಕಾರಗಳ ಬಗ್ಗೆ ಹೇಳುತ್ತೆ. ಅಷ್ಟೇ ಅಲ್ಲ, ಒಂದು ಶಿವಲಿಂಗ ಮತ್ತೆ ಒಂದು ಹಳೇ ಕೋಟೆಯ ಗೋಡೆಯ ಅವಶೇಷಗಳು ಸಿಕ್ಕಿವೆ. ಇವೆಲ್ಲ ಸೇರಿ ಲಕ್ಕುಂಡಿ ಎಷ್ಟು ಶ್ರೀಮಂತ ಪರಂಪರೆ ಹೊಂದಿತ್ತು ಅನ್ನೋದಕ್ಕೆ ಸಾಕ್ಷಿ. ಇತಿಹಾಸದ ಪುಟಗಳನ್ನ ತಿರುಗಿಸಿದ್ರೆ ನಮ್ಗೆ ಸಿಗೋ ಮತ್ತೊಬ್ಬ ಮಹಾನ್ ಹೀರೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ. ಇವರ ಹೋರಾಟದ ಶೈಲಿಯೇ ವಿಭಿನ್ನವಾಗಿತ್ತು. ಬ್ರಿಟಿಷರ ದೊಡ್ಡ ಸೈನ್ಯವನ್ನ ನೇರವಾಗಿ ಎದುರಿಸೋ ಬದಲು ಸಡನ್ ಆಗಿ ಅಟ್ಯಾಕ್ ಮಾಡಿ ಮಾಯವಾಗೋ ಗೆರೆಲ್ಲಾ ವಾರ್ಫೇರ್ ತಂತ್ರದಿಂದ ಬ್ರಿಟಿಷರ ನಿದ್ದೆ ಕೆಡಿಸಿದ್ರು. ಆದ್ರೆ ಕೊನೆಗೆ 1831ರ ಜಾನ್ವರಿ 26ನೇ ತಾರೀಕು ನಂದಗಡದಲ್ಲಿ ಬ್ರಿಟಿಷರ ಕುತಂತ್ರಕ್ಕೆ ಬಲಿಯಾಗಿ ಹುತಾತ್ಮರಾದ್ರು. ಆ ಮಹಾನ್ ವೀರನ ತ್ಯಾಗವನ್ನ ಸ್ಮರಿಸ್ಕೊಳ್ಳೋಕೆ ಅವರು ಹುತಾತ್ಮರಾದ ಅದೇ ನಂದಗಡದಲ್ಲಿ ವೀರಭೂಮಿ ಅನ್ನೋ ಒಂದು ಭವ್ಯವಾದ ಸ್ಮಾರಕ ಮತ್ತು ಮ್ಯೂಸಿಯಂ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ರಾಯಣ್ಣನ ಕಥೆಯನ್ನ ಇಡೀ ಜಗತ್ತಿಗೆ ತಲುಪಿಸಬೇಕು, ಈ ಜಾಗವನ್ನ ಒಂದು ಇಂಟರ್ನ್ಯಾಷನಲ್ ಟೂರಿಸ್ಟ್ ಸ್ಪಾಟ್ ಆಗಿ ಡೆವಲಪ್ ಮಾಡಬೇಕು ಅನ್ನೋ ದೊಡ್ಡ ಗುರಿಯೂ ಇದೆ. ಸರಿ, ಇಲ್ಲಿಯವರೆಗೂ ರಾಜ್ಯದ ವಿಷಯಗಳನ್ನ ನೋಡಿದ್ವಿ. ಈಗ ರಾಜ್ಯದ ಗಡಿ ದಾಟಿ ರೀಜನಲ್ ಮತ್ತು ಗ್ಲೋಬಲ್ ಮಟ್ಟದಲ್ಲಿ ನಮ್ಗೆಲ್ಲ ಸಂಬಂಧಪಟ್ಟ ಕೆಲವು ಮುಖ್ಯ ವಿಷಯಗಳ ಕಡೆ ಗಮನ ಹರಿಸೋಣ. ವರ್ಲ್ಡ್ ಬ್ಯಾಂಕ್ನ ಒಂದು ಹೊಸ ರಿಪೋರ್ಟ್, ಎ ಬ್ರೆತ್ ಆಫ್ ಚೇಂಜ್ ಅಂತ,
ಇದು ನಿಜಕ್ಕೂ ಆತಂಕಕಾರಿ ಸತ್ಯವೊಂದನ್ನ ನಮ್ಮುಂದಿಡುತ್ತೆ. ಅದೇನಪ್ಪಾ ಅಂದ್ರೆ, ಗಂಗಾ ನದಿ ಬಯಲು ಮತ್ತು ಹಿಮಾಲಯದ ತಪ್ಪಲಿನಲ್ಲಿ ನಾವು ಉಸಿರಾಡ್ತಿರೋ ಗಾಳಿಯೇ ನಮ್ಮ ಎಕಾನಮಿಗೆ ಹೇಗೆ ಮಾರಕವಾಗಿದೆ ಅನ್ನೋದನ್ನ ಈ ರಿಪೋರ್ಟ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ರಿಪೋರ್ಟ್ನ ಅತ್ಯಂತ ಶಾಕಿಂಗ್ ಪಾಯಿಂಟ್ ಏನು ಗೊತ್ತಾ? ಇಡೀ ದಕ್ಷಿಣ ಏಷ್ಯಾದ ಒಟ್ಟು ಆರ್ಥಿಕತೆ ಅಂದ್ರೆ ಜಿಡಿಪಿಯಲ್ಲಿ ಬರೋಬ್ಬರಿ 10% ಕೇವಲ ಏರ್ ಪೊಲ್ಯೂಷನ್ನಿಂದಾಗಿ ನಷ್ಟವಾಗ್ತಿದೆ. ಯೋಚನೆ ಮಾಡಿ, ಇದು ಬರೀ ಒಂದು ನಂಬರ್ ಅಲ್ಲ, ನಮ್ಮೆಲ್ಲರ ಪ್ರಗತಿಗೆ ಬಿದ್ದಿರೋ ಒಂದು ದೊಡ್ಡ ಹೊಡೆತ. ಹಾಗಿದ್ರೆ ಈ ಪರಿಸ್ಥಿತಿಗೆ ಕಾರಣ ಏನು? ರಿಪೋರ್ಟ್ ಹೇಳೋ ಪ್ರಕಾರ ಒಂದ್ ಕಡೆ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ಸ್ಗಳಿಂದ ಬರೋ ಹೊಗೆ, ಇನ್ನೊಂದು ಕಡೆ ರೈತರು ಬೆಳೆ ತ್ಯಾಜ್ಯವನ್ನ ಸುಡೋದು, ಜೊತೆಗೆ ನಮ್ಮ ವಾಹನಗಳಿಂದ ಬರೋ ಹೊಗೆ. ಇದಿಷ್ಟೇ ಅಲ್ಲ, ಆ ಪ್ರದೇಶದ ಭೌಗೋಳಿಕ ರಚನೆಯೇ ಈ ಪೊಲ್ಯೂಟೆಂಟ್ಸ್ಗಳನ್ನ ಹಿಡಿದಿಟ್ಕೊಳ್ಳುತ್ತೆ. ಇದೆಲ್ಲ ಸೇರಿ ಈ ಗಾಳಿಯನ್ನೇ ವಿಷವನ್ನಾಗಿ ಮಾಡ್ತಿದೆ. ಒಂದ್ ಕಡೆ ಏರ್ ಪೊಲ್ಯೂಷನ್ನಿಂದ ಆಗ್ತಿರೋ ಆರ್ಥಿಕ ನಷ್ಟದ ಕತೆ ಆದ್ರೆ, ಇನ್ನೊಂದ್ ಕಡೆ ಎಕನಾಮಿಯನ್ನ ಬೂಸ್ಟ್ ಮಾಡೋ ಒಂದು ದೊಡ್ಡ ಸುದ್ದಿ ಇದೆ. ಭಾರತ ಮತ್ತು UAE ನಡುವೆ ಒಂದು ಲ್ಯಾಂಡ್ಮಾರ್ಕ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಆಗಿದೆ. ಈ ಒಪ್ಪಂದ ಎಷ್ಟು ದೊಡ್ಡದು ಅಂತ ನಿಮ್ಗೆ ಒಂದು ಅಂದಾಜ್ ಬೇಕಾ? ಈ ನಂಬರ್ ಕೇಳಿ. 2 ದೇಶಗಳ ನಡುವಿನ ವ್ಯಾಪಾರವನ್ನ ಬರೋಬ್ಬರಿ $18.17 ಲಕ್ಷ ಕೋಟಿ ರೂಪಾಯಿಗೆ ಅಂದ್ರೆ $100 ಬಿಲಿಯನ್ ಏರಿಸೋದು ಈ ಒಪ್ಪಂದದ ಟಾರ್ಗೆಟ್. ಇದೊಂದು ಸಣ್ಣ ಪುಟ್ಟ ಮೊತ್ತ ಖಂಡಿತ ಅಲ್ಲ. ಸರಿ, ಈ ಡೀಲ್ನಿಂದ ನಮಗೆ ಸಿಗೋ ಪ್ರಮುಖ ಲಾಭಗಳುವೇನು? ಮೊದಲನೇದಾಗಿ ಎನರ್ಜಿ ಸೆಕ್ಯೂರಿಟಿ. ಪ್ರತಿ ವರ್ಷ 5 ಲಕ್ಷ ಟನ್ LNG ಅಂದ್ರೆ ದ್ರವೀಕೃತ ನೈಸರ್ಗಿಕ ಅನಿಲ ಭಾರತಕ್ಕೆ ಸಿಗಲಿದೆ. ಎರಡನೇದು, ಗುಜರಾತ್ನ ಧೊಲೇರಾ ರೀಜನ್ನಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್. ಮೂರನೇದು, ಡಿಫೆನ್ಸ್ ಮತ್ತು ಸ್ಪೇಸ್ ರಿಸರ್ಚ್ನಲ್ಲಿ ಸಹಕಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಪ್ಪಂದದಿಂದ ಭಾರತದಲ್ಲಿ ಸುಮಾರು 10 ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿಯಾಗೋ ನಿರೀಕ್ಷೆ ಇದೆ. ಸರಿ, ನಮ್ಮ ಈ ವಾರದ ವಿಶ್ಲೇಷಣೆಯನ್ನ ಮುಗ್ಸೋ ಸಮಯ ಬಂತು. ಆದ್ರೆ ಹೋಗೋ ಮುನ್ನ ನಮ್ಮ ಪರಂಪರೆಯ ಒಂದು ತುಂಬಾನೇ ಅಮೂಲ್ಯವಾದ ಎಳೆಯ ಬಗ್ಗೆ ಮಾತಾಡೋಣ. ಪಶ್ಮಿನಾ, ಈ ಹೆಸರನ್ನ ಕೇಳಿರ್ತೀರಾ. ಇದನ್ನ ಬರೀ ಉಣ್ಣೆ ಅಂದ್ರೆ ಅದು ತುಂಬಾನೇ ದೊಡ್ಡ ತಪ್ಪು. ಇದಕ್ಕೆ ಸಾಫ್ಟ್ ಗೋಲ್ಡ್ ಅಂದ್ರೆ ಮೃದುವಾದ ಚಿನ್ನ ಅಂತಾನೆ ಕರೀತಾರೆ. ಯಾಕಂದ್ರೆ ಇದು ಸಿಗೋದು ಲಡಾಖ್ನ ಚಾಂಗ್ಥಾಂಗ್ ಅನ್ನೋ ಅತಿ ಎತ್ತರದ, ಕೊರೆಯೋ ಚಳಿಯಿರೋ ಪ್ರದೇಶದಲ್ಲಿ ಮಾತ್ರ ಬದುಕೋ ಚಾಂಗ್ಥಾಂಗಿ ಅನ್ನೋ ವಿಶೇಷ ಮೇಕೆಗಳಿಂದ. ಇದರ ವ್ಯಾಲ್ಯೂ ಎಷ್ಟಿತ್ತು ಅಂದ್ರೆ, ಒಂದು ಕಾಲದಲ್ಲಿ ಮೊಘಲ್ ಚಕ್ರವರ್ತಿಗಳಿಂದ ಹಿಡಿದು ಫ್ರಾನ್ಸ್ನ ಚಕ್ರವರ್ತಿ ನೆಪೋಲಿಯನ್ ಬೋನಪಾಟೆವರೆಗೂ ಜಗತ್ತಿನ ದೊಡ್ಡ ದೊಡ್ಡ ರಾಜಮನೆತನದವರೆಲ್ಲ ಇದನ್ನ ಬಳಸ್ತಿದ್ರು. ಇದರಿಂದ ಪಶ್ಮಿನಾದ ಸೌಂದರ್ಯಕ್ಕೆ, ಅದರ ಸಾಂಸ್ಕೃತಿಕ ಮಹತ್ವಕ್ಕೆ ಕಾಲದ ಮಿತಿಯೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಈ ವಾರ ನಾವು ನೋಡಿದ ಇಷ್ಟೆಲ್ಲ ಬೆಳವಣಿಗೆಗಳಲ್ಲಿ ಅಂದ್ರೆ ಹೊಸ ಕಾನೂನುಗಳಿಂದ ಹಿಡಿದು ಹಳೆ ಇತಿಹಾಸದ ಶೋಧನೆಗಳವರೆಗೆ ಈ ಎಲ್ಲದರಲ್ಲೂ ನಮ್ಮ ಭವಿಷ್ಯದ ಮೇಲೆ ಅತಿ ದೊಡ್ಡ ಇಂಪ್ಯಾಕ್ಟ್ ಮಾಡೋ ವಿಷಯ ಯಾವುದು ಅಂತ ನಿಮಗನಿಸುತ್ತೆ? ಇದೊಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ? ಸರಿ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.